ವಿವಾದದ ಕೇಂದ್ರವಾಗಿದೆ ಬೀದಿ ದೀಪದ ಕಂಬಗಳ ಅಳವಡಿಕೆ. ಕಂಬಗಳಲ್ಲಿ ಬಿಲ್ಲು, ಬಾಣ, ತಿರುಪತಿ ತಿಮ್ಮಪ್ಪನ ನಾಮದ ಚಿತ್ರಗಳನ್ನು ಹಾಕಿದ್ದಾರೆ. ಕೊಪ್ಪಳದ ಗಂಗಾವತಿ ನಗರದಲ್ಲಿ ಅಳವಡಿಸಿರುವಂಥ ಕಂಬಗಳು ವಿದ್ಯುತ್ ಕಂಬಗಳು. ಗಂಗಾವತಿಯ ಜುಲಾಯಿ ನಗರ ಕ್ರಾಸ್ನಿಂದ ಸಿಬಿಎಸ್ ಸರ್ಕಲ್ನವರೆಗೆ ಕಂಬಗಳನ್ನು ಹಾಕಿದ್ದಾರೆ. ನಗರದಲ್ಲಿ ವಿದ್ಯುತ್ ಕಂಬ ತೆರವಿಗೆ ಎಸ್ಡಿಪಿಐ ಒತ್ತಾಯ ಮಾಡ್ತಾ ಇದೆ. ಇದಕ್ಕೆ ಕಾರಣ ಕೋಮು ಸಾಮರಸ್ಯ ಧಕ್ಕೆ ಆಗತ್ತೆ ಅಂತ ತೆರವು ಮಾಡಿ ಅದನ್ನ ಅಂತ ಆಗ್ರಹಿಸ್ತಾ ಇದ್ದಾರೆ. ಕೆಕೆಆರ್ಡಿಬಿ ಅನುದಾನದಲ್ಲಿ ಅಳವಡಿಸಿರುವಂತಹ ಕಂಬಗಳು ಇವು. ತಕ್ಷಣ ಕಂಬಗಳ ತೆರವಿಗೆ ನಗರಸಭೆ ಆಯುಕ್ತರಿಗೆ ಎಸ್ಡಿಪಿಐ ಮನವಿ ಮಾಡಿಕೊಂಡಿದೆ. ಕಂಬ ತೆರವುಗೊಳಿಸಿದಂತೆ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಸರ್ಕಾರದ ಹಣದಲ್ಲಿ ಅಳವಡಿಸಿರುವಂತಹ ಕಂಬಗಳು ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆ ಕಂಬಗಳಲ್ಲಿ ಈ ಬಿಲ್ಲು, ಬಾಣ, ತಿರುಪತಿ ತಿಮ್ಮಪ್ಪನ ನಾಮದ ಚಿತ್ರ ಇದೆಯಂತೆ. ಬಿಲ್ಲು, ಬಾಣ ಓಕೆ, ಗಧೆ ಇದೆ, ಬಿಲ್ಲು, ಬಾಣ, ಗಧೆ, ಅದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ನಾಮ, ಈ ಥರದ್ದೆಲ್ಲ ಇದೆ. ಸೊ ಸರ್ಕಾರಿ ಹಣದಲ್ಲಿ ಹಾಕಿರುವಂಥ ಕಂಬಗಳು ಇವು. ಇದರಲ್ಲಿ ಯಾಕಿರಬೇಕು? ಜಾತ್ಯತೀತ ದೇಶ ನಮ್ಮದು, ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗತ್ತೆ, ಅದನ್ನು ತೆಗೀರಿ ಅಂತ ಎಸ್ಡಿಪಿಐ ಒತ್ತಾಯ ಮಾಡಿದೆ. ಪೌರಾಯುಕ್ತರಿಗೆ ಕೊಟ್ಟಿರುವಂತದ್ರ ಮನವಿಯಲ್ಲಿ ಏನಿದೆ ಅಂತ ಹೇಳಿ ಏನು ಲೋಗೋ ಹಾಕಿದ್ದಾರೆ, ಅದು ಲೋಗೋ ಕಾನೂನು ಬಾಹಿರವಾಗಿರುತ್ತದೆ, ಅದು ಪೌರಾಯುಕ್ತರಿಗೂ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಏನಿದೆ ಇದು ಕಾನೂನು ಬಾಹಿರ ಆಗಿದ್ದಲ್ಲಿ ಅದನ್ನು ಶೀಘ್ರವನ್ನು ತೆರವುಗೊಳಿಸಬೇಕು, ನಗರದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ನಾವು ಪೌರಾಯುಕ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಮಂತ್ರಾಲಯ ಆಗಿರಬಹುದು, ಅಲ್ಲಿ ಆಗಿರಬಹುದು, ಅಲ್ಲಿದು ವಾತಾವರಣ ಹೇಗಿದೆ ಎಂಬುದೇಳಿ ನೀವು 2016 ಅವೆಲ್ಲ ಬಹುಶಃ ನೀವು ಗಮನಿಸಿರಬಹುದು. ಇಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಏನಾಗ್ತಾ ಇದೆ, ಕೋಮುಗಲಭೆ ಸೃಷ್ಟಿ ಆಗ್ತಾ ಇದೆ. ಈ ಥರ ಆಗಬಾರ್ದು. ಈ ಥರ ಆಗಬಾರ್ದು ಅಂತಂದರೆ ಇಲ್ಲಿ ಸರಿಯಾದ ಒಂದು ಸಮಾನವಾಗಿ ನೋಡುವಂಥದ್ದು ಕಾರ್ಯವನ್ನು ಆಗಿರಬೇಕು. ಬೀದಿ ದೀಪ ಹಾಕೋದ್ರಲ್ಲಿ ನಮ್ಮಂಥ ಅಭ್ಯಂತರ ಏನಿಲ್ಲ. ಅಭಿವೃದ್ಧಿ ಕಾರ್ಯವನ್ನು ಇನ್ನಷ್ಟು ಮಾಡಲಿ. ಶಾಸಕರಿಗೆ ನಾವು ಇದೇನಿದೆಲ್ಲ ಸಪೋರ್ಟ್ ಮಾಡ್ತೀವಿ. ಬೇಕಾದರೆ ಈ ಥರ ಒಂದೇ ಕೂಮಿಗೆ ಕನ್ಸಿಡರ್ ಮಾಡಿ ಆಗಬಾರ್ದು ಅಂತೇಳಿ ನಮ್ಮನ್ನ ಒಂದು ಮನವಿ. ಯಾವ ಸಂಘಟನೆ ಯಾವುದೇ ರೀತಿ ದೂರು ಕೊಟ್ಟರು ಸರ್ಕಾರ ತಾನು ಮಾಡತಕ್ಕಂಥ ಡೆವಲಪ್ಮೆಂಟ್ ಕೆಲಸಗಳನ್ನ ನಿಂದಿಸಲ್ಲ. ನಾನು ಈ ಹಿಂದೆ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಮೃತ್ಯುಮರ್ಜಿ ವಹಿಸಿ ಅಂಜನಾದ್ರಿಯ ಡೆವಲಪ್ಮೆಂಟ್ಗಾಗಿ 500 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಅವ್ರು ವಾಗ್ದಾನ ಮಾಡದ ಹಾಗೆ 180 ಕೋಟಿಗಳನ್ನ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಗಂಗಾವತಿ ನಗರದ ಈ ಭಾಗ ರೈಲ್ವೆ ಸ್ಟೇಷನ್ ಇಂದ ಬರ್ತಕ್ಕಂಥ ರಸ್ತೆ, ಈ ರಸ್ತೆ ಕೊನೆಗೆ ಆನೆಗುಂದಿಗೆ ಹೋಗ್ತಕ್ಕಂಥ ರಸ್ತೆಗೆ ಕನೆಕ್ಟ್ ಆಗ್ತದೆ. ಈ ಒಂದು ರಸ್ತೆಗೆ 40 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿ ಹಾದಿಯಿಂದ ಹೋಗ್ತಕ್ಕಂಥ ಎಲ್ಲ ಭಕ್ತರಿಗೂ ಅನುಕೂಲ ಆಗ್ಲಿ ಅಂತೇಳಿ ಲೈಟಿನ ದೀಪದ ಕಂಬಗಳನ್ನ ಅಳವಡಿಸ್ತಕ್ಕಂಥದ್ದು. ಈ ಒಂದು ಡೆವಲಪ್ಮೆಂಟ್, ಸರ್ಕಾರದ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಯಾವ ಸಂಘಟನೆಯೂ ಕೂಡ ಅಡ್ಡಿಪಡಿಸಬಾರದು. ಅಡ್ಡಿಪಡಿಸಿದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಹಲವು ಭಕ್ತರು ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮತ್ತು ದೂರ ಯಾವ ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪೊಲೀಸರು. ಮಾಹಿತಿ ಪಡೆಯುವುದಕ್ಕೆ ಕಾರ್ಕಳ ಠಾಣೆಗೆ ಐಜಿ ಆಗಮಿಸಿದ್ದಾರೆ. ಪಶ್ಚಿಮ ವಲಯ ಐಜಿ ಅಮಿತ್ ಸಿಂಗ್ ಕಾರ್ಕಳಕ್ಕೆ ಆಗಮಿಸಿದ್ದಾರೆ. ಉಡುಪಿ ಎಸ್ಪಿ ಅರುಣ್ ಕೆ, ಡಿವೈಎಸ್ಪಿ ಅರವಿಂದ್ ಜೊತೆ ಚರ್ಚೆ ಮಾಡಿದ್ದಾರೆ. ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಐಜಿ ಪಡಿತಾ ಇದ್ದಾರೆ. ಕಳೆದ 2 ಗಂಟೆಗಳಿಂದ ಪೊಲೀಸ್ ಅಧಿಕಾರಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಮೂಲಕ ಹಿಂದೂ ಯುವತಿ ಆತನಿಗೆ ಪರಿಚಯ ಆಗಿದೆ. ಯುವತಿ ಭೇಟಿಯಾಗುವ ನೆಪದಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ. ನೆನ್ನೆ ಕಾರ್ಕಳ ರಂಗನಪಲ್ಕೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಹಿಂದೂ ಯುವತಿಯ ಮೇಲೆ ಮುಸ್ಲಿಂ ಯುವಕ ಮಾಡಿರುವ ಅತ್ಯಾಚಾರ ಇದೆ. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಮಾಹಿತಿ ಪಡೆಯುವುದಕ್ಕೆ ಕಾರ್ಕಳ ಠಾಣೆಗೆ ಐಜಿ ಆಗಮಿಸಿದ್ದಾರೆ. ಪಶ್ಚಿಮ ವಲಯ ಐಜಿ ಅಮಿತ್ ಸಿಂಗ್ ಕಾರ್ಕಳಕ್ಕೆ ಆಗಮಿಸಿದ್ದಾರೆ. ಉಡುಪಿಯ ಎಸ್ಪಿ ಅರುಣ್ ಕೆ, ಡಿವೈಎಸ್ಪಿ ಅರವಿಂದ್ ಜೊತೆ ಚರ್ಚೆ ಮಾಡಿದ್ದಾರೆ. ನಿರಂತರ 2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಕಾರ್ಕಳದಲ್ಲಿ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ಇದು. ಆರೋಪಿ ಗಮನಿಸ್ತಾ ಇದ್ದೀರಿ, ಆರೋಪಿ ಹಾಗೂ ಆರೋಪಿಯ ಗೆಳೆಯ, ಆರೋಪಿ ಅಲ್ತಾಫ್ನ ಗೆಳೆಯ, ಮತ್ತೊಮ್ಮೆ ಆರೋಪಿ ಅಲ್ತಾಫ್ ಇನ್ಸ್ಟಾಗ್ರಾಮ್ನಲ್ಲಿ ಹಿಂದೂ ಯುವತಿಯನ್ನು ಪರಿಚಯ ಮಾಡಿಕೊಳ್ತಾನೆ. ಭೇಟಿಯಾಗಬೇಕು ಅಂತ ಆಕೆಯನ್ನು ಬರಹೇಳಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಗಂಭೀರವಾದಂಥ ಪ್ರಕರಣ. ಹಾಗಾಗಿ ಪೊಲೀಸ್ ಇಲಾಖೆಯು ಕೂಡ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.